ನಮಸ್ಕಾರ ವೀಕ್ಷಕರೇ, ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ. ನಾನು ನಿಮ್ಮ ಗ್ರಹೇಶ್ವರ ಗಾರುಡಿಗೇಂದ್ರ. ದಿನಾಂಕ ಸೆಪ್ಟೆಂಬರ್ 22, 2025ರಂದು ಮೈಸೂರು ದಸರಾ ದೀಪಾಲಂಕಾರಕ್ಕೆ ಸಚಿವ ಕೆಜೆ ಜಾರ್ಜ್ ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ಸಚಿವ ಕೆಜೆ ಜಾರ್ಜ್ ರವರ ಪತ್ನಿ ಸುಜಾ ಜಾರ್ಜ್, ಶಾಸಕ ತನ್ವೀರ್ ಸೇಠ್, ಶಾಸಕರು ಹಾಗೂ ಸೆಸ್ಕ್ ಅಧ್ಯಕ್ಷರಾದ ರಮೇಶ್ ಬಂಡಿ ಸಿದ್ದೇಗೌಡ, ಸೆಸ್ಕ್ ವ್ಯವಸ್ಥಾಪಕ ನಿರ್ದೇಶಕರಾದ ಕೆಎಂ ಮುನಿಗೋಪಾಲ್ ರಾಜು, ಅಧೀಕ್ಷಕ ಇಂಜಿನಿಯರ್ ಸುನಿಲ್ ಸೇರಿದಂತೆ ಸೆಸ್ಕ್ ಇತರೆ ಅಧಿಕಾರಿಗಳು ಮತ್ತು ಉಪಸಮಿತಿಯ ಸದಸ್ಯರುಗಳು ಉಪಸ್ಥಿತರಿದ್ದರು. ಚಾಲನೆ ಕೊಟ್ಟಿದ್ದೀರಿ. ಈ ವರ್ಷದ ವಿಶೇಷ ಏನು, ಹೇಗಿದೆ? ಸುಮಾರು 136 ಕಿಲೋಮೀಟರ್ ದೀಪಾಲಂಕಾರ ಹೆಚ್ಚು ಸರ್ಕಲ್ ಸಮೇತ 118 ಸರ್ಕಲ್ ಸಮೇತ ಈ ಬಾರಿ ದೀಪಾಲಂಕಾರ ಮಾಡ್ತಾ ಇದ್ದಾರೆ. ಬಹುಶಃ ಡ್ರೋನ್ ಸಮೇತ ಕಳೆದ ವರ್ಷಕ್ಕಿಂತ ಡಬಲ್ ಮಾಡ್ತಾ ಇದ್ದೀವಿ. ನಾವು ಏನು ನಮ್ಮ ಉದ್ದೇಶ ಅಂತ ಗಿನ್ನೀಸ್ ರೆಕಾರ್ಡನ್ನ ಬ್ರೇಕ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ. ಅದಕ್ಕೆ ಸಮೇತ ಮಾಡ್ತಾ ಇದ್ದೀವಿ. ಬಹುಶಃ ನಾವು ನೋಡಿರ್ಬೋದು, ಇದು ಹೊಸದಾಗಿ ಇಲ್ಲ, ಹಳೆ ಕಾಲದಿಂದ ನನಗೆ ಗೊತ್ತಿರೋಂಗೆ ನಾನು ಸಣ್ಣ ಹುಡುಗ ಆಗಿದ್ದಾಗ ಯಾರೋ ಒಬ್ಬರು ಗ್ರಾಮಸ್ಥರು ಬಂದುಬಿಟ್ಟು ಮೈಸೂರು ಅರಮನೆಗೆ ಬೆಂಕಿ ಬಿತ್ತು ಅಂತ ಹೇಳ್ತಾರೆ ಆ ದೀಪಾಲಂಕಾರ ಆ ಟೈಮಲ್ಲಿ. ಈಗಲೂ ಸಮೇತ ಭಾರಿ ಚೆನ್ನಾಗಿ ಮಾಡಿದ್ದಾರೆ. ನಮ್ಮ ಎಲ್ಲ ಎನರ್ಜಿ ಡಿಪಾರ್ಟ್ಮೆಂಟ್ ಅವರು, ನಮ್ಮ ಚೇರ್ಮನ್ರು, ನಮ್ಮ MD ಅವರು, ಎಲ್ಲ ಸಿಬ್ಬಂದಿ ವರ್ಗದವರು ಮತ್ತು ಕಾಂಟ್ರಾಕ್ಟರು ಅವರು ಒಳ್ಳೆಯದು ಮಾಡ್ತಾ ಇದ್ದಾರೆ. ಬಹುಶಃ 100ನೇ ಇಸ್ವಿ ಮಹಾತ್ಮ ಗಾಂಧೀಜಿಯವರು ಬಂದಿದ್ದಕ್ಕೆ ಸಾಕಷ್ಟು ಬೇಡಿಕೆ ಬಂತು. ನಮ್ಮ ಇಲ್ಲಿಂದ ಬೆಂಗಳೂರು ಮೈಸೂರಿಂದಲೇ ಅಲ್ಲಿ ಹೋಗಿ ಮಾಡಿದರು. ಅದು ನಮ್ಮ ಮಾಜಿ ಪ್ರಧಾನಿಯಿಂದ ಇದು ಮಾಡೋಕ್ಕೆ ಒಂದೇ ದಿವಸದಲ್ಲಿ ಅದನ್ನು ನಡೆಸಬೇಕಾಗಿ ಬಂದಿತ್ತು. ಅದು ಸಮೇತ ಜನಪ್ರಿಯ ಆಗಿತ್ತು. ಇವತ್ತು ಎಲ್ಲ ವಿಚಾರಗಳಲ್ಲಿ ಸಮೇತ ಮೈಸೂರು ಒಳ್ಳೆಯ ಹೆಸರುವಾಸಿ ಆಗಿದೆ. ಈ ದಸರಾ ನಮ್ಮ ಈ ಮನೆಗೆ ನಮ್ಮ ನೆಚ್ಚಿನ ಮುಖ್ಯಮಂತ್ರಿಯವರು ಅದಕ್ಕೆ ಚಾಲನೆ ಕೊಡುವಂಥ ಕೆಲಸವನ್ನು ನಮ್ಮ ಭಾನು ಮುಸ್ತಾಕ್ ಅವ್ರ ಕಡೆಯಿಂದ, ಯಾರು ಯಶಸ್ವಿ ಗೆದ್ದಿದ್ದಾರೆ ಅವ್ರ ಕಡೆಯಿಂದ ಮಾಡಿಸಿದ್ದೀವಿ. ಬಹುಶಃ ಭಾಳಷ್ಟು ಒಳ್ಳೆಯದಾಯಿತು. ನಮಗೆ ಇಂಟರ್ನ್ಯಾಷನಲ್ ಮಟ್ಟದಲ್ಲಿ ಕನ್ನಡಕ್ಕೆ ಯಾರು ನಮಗೆ ಪ್ರಶಸ್ತಿ ತಂದು ಕೊಟ್ಟಿದ್ದಾರೆ, ಅದರಲ್ಲಿ ಸಮೇತ ಒಂದು ಅಲ್ಪಸಂಖ್ಯಾತ ಮುಸ್ಲಿಂ ಮಹಿಳೆ ಕನ್ನಡದ ವಿಚಾರದಲ್ಲಿ ಅಷ್ಟೊಂದು ಕೆಲಸ ಮಾಡೋದಕ್ಕೆ ಪ್ರತಿಯೊಬ್ಬರು ಅಭಿನಂದನೆ ಸಲ್ಲಿಸ್ತಾ ಇದ್ದಾರೆ. ಬಹುಶಃ ಈ ವರ್ಷ ಇನ್ನಷ್ಟು ಚೆನ್ನಾಗಿ ಆಗ್ತದೆ ಎಂಬುದಾಗಿ ನಾನು ಭಾವನೆ ಮಾಡಿದ್ದೀನಿ. ಅದಕ್ಕೆಲ್ಲ ಮುಖ್ಯ ನೀವು ಪ್ರಚಾರ ಕೊಡಬೇಕು. ಟೆಕ್ನಾಲಜಿ ಏನಾದರೂ ಅಥವಾ ಬೇರೆ ಪ್ಯಾಟರ್ನ್ ಅಲ್ಲಿ ಏನಾದರೂ ಮಾಡುವಂಥದ್ದು ಮಾಡಿದ್ದೀವಿ. ವಿಶೇಷತೆ ಯಾವುದಿದೆ? ಸಾಕಷ್ಟು ನೀವೇ ನೋಡಿ. ವಿಶೇಷತೆ ನಿಮಗೆ ನನಗಿಂತ ಚೆನ್ನಾಗಿ ನಿಮಗೆ ಗೊತ್ತಿರ್ತದೆ. ಹಳೆ ಕಾಲದಿಂದ ಮಾಡ್ಕೊಂಡು ಬಂದಿದ್ದಾರೆ. ಅದರ ವಿಚಾರದಲ್ಲಿ ನೀವು ಸಾಕಷ್ಟು ಅದನ್ನು ನೋಡಿಬಿಟ್ಟು ನೀವು ಹೇಳ್ಬೇಕು. ನಾನೇನು ಬೇಕಾದ್ರೆ ಹೇಳ್ಬೋದಲ್ಲ. 21 ದಿವಸ ಫಸ್ಟು ಮುಖ್ಯಮಂತ್ರಿಗಳು ನಮಗೆ ಆದೇಶ ಕೊಟ್ಟಿದ್ದಾರೆ. 21 ದಿವಸಗಳು ಇರಬೇಕಂದ್ರೆ ಅದರ ಪ್ರಕಾರ ಮಾಡ್ತಾ ಇದ್ದೀವಿ. ಯಾವುದೇ ವರ್ಷದಿಂದ ನಾವು ಹೆಚ್ಚಿಗೆ ದಿವಸಗಳು ಮಾಡ್ತಾ ಇದ್ದೀವಿ. ಸರ್, ಇದ್ರ ಜೊತೆಗೆ ಸರ್ ಒಂದು ಪ್ರಮುಖವಾದಂಥ ವಿಚಾರ ಅಂತ ಹೇಳಿದ್ರೆ ದಸರಾ ನಡೀತಾ ಇದೆ. ನಾವು ಸಾಕಷ್ಟು ವಿಜೃಂಭಣೆಯಲ್ಲಿ ಇದ್ದೀವಿ. ಓಸಿ ವಿಚಾರದಲ್ಲಿ ಸ್ವಲ್ಪ ಸಂಕಷ್ಟ ಇದೆ. ಅದು ಮುಖ್ಯಮಂತ್ರಿಗಳ ಸಭೆ ನಾನು ಕುರಿತು ಮಾಡ್ತೀನಿ ಅಂತ ಹೇಳಿದ್ದಾರೆ. ನಮ್ಮ ತಪ್ಪಲ್ಲ. ಇವತ್ತು ಸುಪ್ರೀಂ ಕೋರ್ಟ್ ಅವರು ಓಸಿ ಮತ್ತು ಲ್ಯಾಂಡ್ ಸ್ಯಾಂಕ್ಷನ್ ಇಲ್ಲದ್ರೆ ಕರೆಂಟ್ ಕೊಡಬೇಡಿ ಅಂತ ಹೇಳಿದ್ರು. ನಾವು ಮೊದಲಿಂದ ಕರೆಂಟ್ ಕೊಟ್ಕೊಂಡೇ ಬಂದಿದ್ದೀವಿ. ಆ ಸುಪ್ರೀಂ ಕೋರ್ಟ್ ಆದೇಶದಿಂದ ಅದನ್ನು ಯಾವ ರೀತಿಯಲ್ಲಿ ನಾವು ಅದು ಪರಿಹಾರ ಮಾಡಬೇಕು ಅನ್ನೋದಾಗಿ ಮುಖ್ಯಮಂತ್ರಿಯವರೇ ಒಂದು ಕ್ಯಾಬಿನೆಟ್ ಸಮೇತ ಚರ್ಚೆ ಆಗಿದೆ. ಮುಖ್ಯಮಂತ್ರಿ ಸಭೆ ಕರೆದು ತೀರ್ಮಾನ ಮಾಡ್ತಾರೆ. ಮುಖ್ಯಮಂತ್ರಿಗಳು ಮತ್ತು ಡೆಪ್ಯೂಟಿ ಚೀಫ್ ಮತ್ತು ನಮ್ಮ MP ಪಾರ್ಲಿಮೆಂಟ್ ಇರ್ತಾರೆ, ಡೈರೆಕ್ಟರ್ ಸುರೇಶ್ ಅವರು ಇರ್ತಾರೆ, ರಹೀಮ್ ಅವರು ಇರ್ತಾರೆ. ಸರಿ, ಖರ್ಗೆಯವರು ಪಂಚಾಯತ್ನಲ್ಲಿ ಅವ್ರನ್ನ ಮಾಡಿದ್ರು ತೀರ್ಮಾನ ಮಾಡಲಿ. ಅವ್ರು ಏನು ತೀರ್ಮಾನ ಮಾಡಿದ್ರೆ ನಾವು NOC ಕೊಡಲಿಕ್ಕೆ ಅಲ್ಲ, ಕನೆಕ್ಷನ್ ಕೊಡಲಿಕ್ಕೆ ರೆಡಿ ಇದ್ದೀವಿ. ಸರ್, ವೀಕ್ಷಣೆ ಮಾಡ್ತೀರಾ ಸರ್? ಸಿಟಿ CM ಅವರು ಇನ್ನೊಂದು ದಿವಸ ಮಾಡ್ತಾರೆ. ಇವತ್ತು ಸಾಕಷ್ಟು ಇನಾಗ್ರೇಷನ್ CM ಮಾಡ್ತಾ ಇದ್ದಾರೆ. ಇನ್ನೊಂದು ಸತಿ ಅವರು ಅದಕ್ಕೆ 5 ದಿವಸ ಬಂದು ಪ್ರದಕ್ಷಿಣೆ ಮಾಡಿ. ಮತ್ತೆ ಮುಂದಿನ ವಾರ್ತೆಗರಿಯಲ್ಲಿ ಭೇಟಿಯಾಗೋಣ. ಶ್ರೀಗರಿ, ನಿಮ್ಮ ಮನದಾಳದ ಗರಿ. ನಮಸ್ಕಾರ. ಶ್ರೀಗರಿ, ನಿಮ್ಮ ಮನದಾಳದ ಗರಿ. ಶ್ರೀಗರಿ, ನಿಮ್ಮ ಭಾವನೆಗಳ ಗರಿ. ಶ್ರೀಗರಿ, ನಾಡಿನ ಹೆಮ್ಮೆಯ ಗರಿ. ಮನೆ ಮನಗಳ ಗರಿದು ಶ್ರೀಗರಿ, ತನು ಮನ ಧನಗಳ ಗರಿದು ಶ್ರೀಗರಿ, ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ. ಶ್ರೀಗರಿ 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 ಶ್ರೀಗರಿ, ನಿಮ್ಮ ಮನದಾಳದ ಗರಿ.